ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಕಾರ್ತಿಕ ಅಮಾವಾಸ್ಯೆ ದಿನ ನಮ್ಮೂರಲ್ಲಿ ಸೆಲೆಬ್ರೇಷನ್ ಯಾವ ತರ ಆಯ್ತು, ಏನೆಲ್ಲ ಪದ್ಧತಿಗಳನ್ನ ಆಚರಣೆ ಮಾಡ್ತೇವೆ ಎಲ್ಲವನ್ನ ಇಲ್ಲಿ ತಿಳ್ಕೊಳ್ಳೋಣ. ಆಯ್ತಾ? ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆಗೆ ತಡರಿ, ಬನ್ನಿ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಆಯ್ತಾ? ಬನ್ನಿ, ಲೆಟ್ಸ್ ಬಿಗಿನ್. ಮನೆಯಿಂದ ತಗೊಂಡು ಹಣ್ಣುಕಾಯಿನ ಹೊರಡ್ರಿ. ನಮ್ಮಮ್ಮನ ಕೈಯಲ್ಲಿವೆ ಎಣ್ಣೆ. ತಗೊಂಡಂಬ ತೂ 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 ನೋಡಿ ಸುಮ್ಮನಿರಮ್ಮ ನೀವು. ನೋಡಿ ಬೈಕೆಲ್ಲ ತಗೊಂಡು ಆಲ್ರೆಡಿ ಸಡಗರ ಸಂಭ್ರಮ ಶುರುವಾಗಿತ್ತು. ಊರಿನ ಮಕ್ಕಳೆಲ್ಲ ನೋಡ್ಬೋದು, ಪಟಾಕಿ ಎಲ್ಲ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲಾ ಕಡೆ ದೀಪವನ್ನ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಡ್ತಾ ಇದಾರೆ. ಆ ಕಡೆ ನೋಡಬಹುದು, ಇದು ದೀಪಾವಳಿ ಕಂಬ ನೋಡಬಹುದು. ರಂಗೋಲಿ ಮಾತ್ರ ಅಲ್ಟಿಮೇಟ್ ಆಯ್ತಾ, ನೆಕ್ಸ್ಟ್ ಲೆವೆಲ್ಗೆ ಮಹಿಳಾ ಮಣಿಗಳೆಲ್ಲ ಸೇರಿ ಬಿಡಿಸಿದ್ದಾರೆ. ಸಖತ್ತಾಗಿ ಬಂದಿದೆ, ನೋಡ್ಬೋದು ನೀವು. ಸೂಪರ್ ಆಗಿದೆ. ಆ ಡಿಸೈನ್ಸ್ ಆಗಿರ್ಬೋದು, ಅದೇನಾಗಿದ್ರು ಸಖತ್ತಾಗಿ ಮಾಡಿದ್ದಾರೆ. ಫಿನಿಶಿಂಗ್ ಅಂತೂ ಸಖತ್ತಾಗಿದೆ. ಫೈನಲಿ ತೋರಿಸ್ತೀನಿ. ಆಲ್ರೆಡಿ ದೀಪವನ್ನ ಹಚ್ಚಲಿಕ್ಕೆ ಶುರು ಆಗಿತ್ತು ಸ್ನೇಹಿತರು. ನಾವು ಹೋಗೋದ್ರೊಳಗೆ ನೋಡ್ಬೋದು, ಅಲ್ಲಲ್ಲಿ ಒಬ್ಬೊಬ್ರು ಸೇರಿ ಒಂದೊಂದು ದೀಪವನ್ನ ಹಚ್ಕೊಳ್ತಾ ಹೋಗೋದು ಒಂದು ಪದ್ಧತಿ. ಆಯ್ತಾ? ನೋಡ್ಬೋದು ಎಷ್ಟು ನೀಟಾಗಿ ಅಲಂಕಾರ, ಒಂದೊಂದಕ್ಕೂ ಒಂದೊಂದು ರೋಸ್ ಹೂ ಆಗಿರ್ಬೋದು, ಸೇವಂತಿಗೆ ಹೂ ಆಗಿರ್ಬೋದು, ಸಖತ್ತಾಗಿ ಹಾಕಿದ್ರು. ವರ್ಷಕ್ಕೊಂದ್ಸತಿ ಮಾಡ್ದಲ್ಲ, ಸೂಪರ್ ಆಗಿ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವೆಲ್ಲ ಒಂಥರ ಕತ್ತಲಿಂದ ಬೆಳಕಿಗೆ ಹೇಗೆ ದೀಪಾವಳಿ ನಮ್ಮನ್ನ ಕರ್ಕೊಂಡು ಹೋಗುತ್ತೋ, ಅದೇ ತರನೇ ಕಾರ್ತಿಕ ಅಮಾವಾಸ್ಯೆ ದಿನನೂ ಕೂಡ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಬದುಕಿನಲ್ಲಿ ಕತ್ತಲೆ ಇದ್ರೆ, ಯಾವ ತರ ನೆಗೆಟಿವ್ ಎನರ್ಜಿ ಇದ್ರೆ ಎಲ್ಲ ದೂರ ಆಗ್ಲಿ ಅಂತ ಊರಿನಿಂದ ಎಲ್ಲ ಒಗ್ಗೂಡಿ ಮಾಡುವಂತ ಒಂದು ಫೆಸ್ಟಿವಲ್ ಇದು. ನೋಡ್ಬೋದು ನೀವೆಲ್ಲ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಎಲ್ಲಾ ಕಡೆನೂ ದೀಪ ಹಚ್ಚಿ, ಇದು ನಮ್ಮ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾ ಇರೋದು ನೋಡಬಹುದು. ದೀಪವನ್ನ ಮೊದಲು ಹಚ್ಚಿ ಅದಾದ್ಮೇಲೆ ಪೂಜೆ ಮಾಡೋದು ಒಂದು ಪದ್ಧತಿ. ಮಾರ್ನಿಂಗ್ ಆಲ್ರೆಡಿ ಅಮಾವಾಸ್ಯೆ ಆಗಿರೋದ್ರಿಂದ ಸೊ ಈವ್ನಿಂಗ್ ಎಲ್ಲ ಅಲಂಕಾರ ಮಾಡಿಟ್ಟಿದ್ದಾರೆ. ಸೊ ಇವಾಗ ಎಲ್ಲರೂ ಒಬ್ಬೊಬ್ರೆ ಎಡೆಯನ್ನ ತಂದಿದ್ದಾರೆ. ಎಡೆ ಅಂತ ಹೇಳಿದ್ರೆ ದೇವರಿಗೆ ನಾವು ಮಂಡಕ್ಕಿ ಮತ್ತೆ ಬಾಳೆಹಣ್ಣು, ಬೆಲ್ಲ ಇದೆಲ್ಲ ತರೋದು. ಸೊ ಇದೆಲ್ಲ ತಂದು ಇಡ್ತದ್ವಿ. ಮಹಿಳಾ ಮನೆಗಳೆಲ್ಲ ದೀಪ ಹಚ್ಚಿ ಅದಾದ್ಮೇಲೆ ಒಳಗಡೆ ದೇವಸ್ಥಾನಕ್ಕೆ ಎಲ್ಲರೂ, ಪುರುಷರು ಮಹಿಳೆಯರು ಎಲ್ಲರೂ ಹೋಗ್ತಾರೆ. ಮಕ್ಕಳು, ಸಣ್ಣರು, ದೊಡ್ಡರು ಎಲ್ಲರೂ ಹೋಗಿ ಪೂಜೆಗೆ ಭಾಗವಾಗ್ತಾರೆ ಸ್ನೇಹಿತರು. ನೋಡ್ಬೋದು ನೀವಿಲ್ಲಿ ಸಿಕ್ಕಾಪುಟ ಸಖತ್ತಾಗಿ ಮಿರಿ ಮಿಸ್ತಾ ಇದೆ ಅಲ್ಲ. ನಿಜವಾಗ್ಲೂ ಒರಿಜಿನಲ್ ದೀಪ ಒರಿಜಿನಲ್ಲೇ, ಆರ್ಟಿಫಿಷಿಯಲ್ ನೋಡೋದು. ಪೂಜೆ ಶುರುವಾಯ್ತು, ಬನ್ನಿ ಪೂಜೆ ನೋಡೋಣ. ಪೂಜೆ ಆದ್ಮೇಲೆ ದೀಪಾವಳಿ ಕಂಬದಲ್ಲೂ ಕೂಡ ನೀವು ನೋಡಬಹುದು, ದೀಪನ ಅಲ್ಲೂ ಕೂಡ ಬೆಳಗ್ಸಿದ್ರು. ಸೊ ಇದು ಫೈನಲ್ ಲುಕ್ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ, ಕಾಣಿಸ್ತಾ ಇದೆ ಅಂತ ಹೇಳಿ. ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ. ಅವಾಗ್ಲೇ ಹೇಳಿದ್ನಲ್ಲ, ಫೈನಲ್ ಔಟ್ಲುಕ್ ಹೇಗಿದೆ ಅಂತ ಹೇಳಿ. ಸಖತ್ತಾಗಿ ಡಿಸೈನ್ ತಗೊಂಬಂದು ಅದೇ ಅಚ್ಚನ್ನ ತಗೊಂಡ್ ಮಾಡಿದ್ದಾರೆ. ಸೊ ಫೈನಲಿ ಇವಾಗ ಮಂಡಕ್ಕಿ ಎಲ್ಲ ಹಂಚುತ್ತಾ ಇದ್ರೆ ನೋಡ್ಬೋದು. ಇದೇ ನಾನು ಹೇಳಿದ್ನಲ್ಲ, ಮನೆಯಿಂದ ಇಷ್ಟಿಷ್ಟು ಅಂತ ಹೇಳಿ ಮಂಡಕ್ಕಿನ ತರ್ತಾರೆ. ಅವ್ರ ಕೈಲೂ ಎಷ್ಟಾಗುತ್ತೋ ಅಷ್ಟಿಷ್ಟು ಮಂಡಕ್ಕಿ ತರೋದು. ಅದಕ್ಕೆ ಬಾಳೆಹಣ್ಣು, ಬೆಲ್ಲ, ಕೊಬ್ಬರಿ ಹಾಕಿ ಪ್ರತಿಯೊಬ್ರು ಯಾರ್ಯಾರೆಲ್ಲ ಬಂದಿರ್ತಾರೆ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಸಮಾನವಾಗಿ ಹಂಚ್ತಾರೆ. ಹಾಗೆ ಮನೆಗೂ ಕೂಡ ನಾವು ತಗೊಂಡೋಗಿರ್ತೇವಲ್ಲ ಅದ್ರಲ್ಲಿ ಸ್ವಲ್ಪ ಹಾಕಿ ಕೊಡ್ತಾರೆ. ಸೊ ಮನೆಗೆ ಯಾರು ಬರಕ್ಕಾಗಲ್ಲ ಅವ್ರಿಗೆ ಇದು ಕೊಡ್ಲಿ, ಪ್ರಸಾದ ಸಿಗ್ಲಿ ಅಂತ ಹೇಳಿ. ನೋಡ್ಬೋದು ನೀವು, ಎಲ್ಲರೂ ಸೇರೋದೇ ಒಂಥರ ಮಜಾ ಅಲ್ಲ. ಸೊ ಅಲ್ಲಿ ನೀನು ನಾನು ಕೆಲಸ ಹಾಳು ಮೂಳು ಎಲ್ಲ ಇದ್ರು ಎಲ್ಲವನ್ನ ಬಿಟ್ಟು ಹಬ್ಬದ ದಿನ ನಾವೆಲ್ಲ ಒಂದೇ ದೇವರಲ್ಲಿ ಶರಣಾಗೋಣ ಅಂತ ಬಂದು ಒಂದಾಗೋದು, ಅದು ಬೇರೆ ಲೆವೆಲ್ ಅಲ್ವಾ. ಈ ತರ ಎಲ್ಲ ಪದ್ಧತಿಗಳು ಎಲ್ಲ ಕಡೆ ಇರುತ್ತೆ. ಸಿಟಿಯಲ್ಲೂ ಇರುತ್ತೆ, ಹಳ್ಳಿಯಲ್ಲೂ ಇರುತ್ತೆ. ಹಳ್ಳಿಯಲ್ಲಿ ಮುಂಚಿನೂ ರೂಢಿಸ್ಕೊಂಡು ಬಂದಂತಹ ಪದ್ಧತಿಗಳು ಇವೆಲ್ಲ. ಸೊ ಸಿಟಿಯಲ್ಲೂ ಕೂಡ ಮಾಡ್ತಾರೆ. ಬಟ್ ಏನೇ ಆಗ್ಲಿ, ಹಳ್ಳಿಯಲ್ಲೂ ಕೂಡ ಇತ್ತೀಚೆಗೆ ನಾವು ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ. ಆದ್ರೂ ನಾವು ಮಾಡುವಂತಹ ಹಳೆ ಸಂಪ್ರದಾಯವನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸ್ನೇಹಿತರೆ, ಅಲ್ವಾ. ಸೊ ನೋಡ್ಬೋದು ಹೇಗ್ ಕಾಣಿಸ್ತಾ ಇದೆ ಅಂದ್ರೆ, ಇದೆಲ್ಲ ನೀಟಾಗಿ ಫಿನಿಶಿಂಗಿಗೆ ಸ್ಟೆಪ್ ಬೈ ಸ್ಟೆಪ್ ದೀಪ ಇಡಕ್ಕಾಗಿರ್ಬೋದು, ಆಮೇಲೆ ಪ್ರತಿಯೊಂದು ದೀಪಗಳನ್ನಾಗಿರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಪ್ರತಿಯೊಂದು ದೇವಸ್ಥಾನ, ಈ ಊರು ನಮ್ಮೂರು ಅಂತಲ್ಲ, ಪ್ರತಿಯೊಂದು ಕಡೆ ಅಷ್ಟೇ. ಸೊ ಎಲ್ಲರೂ
ಒಬ್ರಿಗೆ ಒಬ್ರು ಕೈ ಜೋಡಿಸಿದಾಗ ಮಾತ್ರ ಈ ತರ ಹಬ್ಬಗಳು ಯಶಸ್ವಿಯನ್ನ ಕಾಣ್ಲಿಕ್ಕೆ ಬರುತ್ತವೆ. ಇಲ್ಲ ನಾ ಮಾಡಲ್ಲ ನೀ ಮಾಡಲ್ಲ ಅಂತ ಹೇಳಿದ್ರೆ ಇವ್ಯಾವುದು ಆಗಲ್ಲ. ಮತ್ತೆ ಅಷ್ಟು ಲವಲವಿಕೆಯಿಂದ ನಾವು ಭಾಗವಹಿಸ್ಲಿಕ್ಕೆ ಆಗಲ್ಲ, ಸೆಲೆಬ್ರೇಷನ್ ಇರಲ್ಲ. ನೋಡ್ಬಹುದು ನೀವೆಲ್ಲರೂ ಒಗ್ಗೂಡಿ ಕೂತ್ಕೊಂಡು ಮಾಡುವಂತಹ ಫೆಸ್ಟಿವಲ್ ಇದು. ನೋಡ್ಬೋದು ಸಖತ್ತಾಗಿದೆ ಅಲ್ಟಿಮೇಟ್ ಆಗಿ. ಸೊ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಫೋಟೋವನ್ನ ತಗೊಳ್ತಾ ಇದ್ದಾರೆ. ಹಾಗೆ ಇನ್ನು ದೀಪವನ್ನ ಹಚ್ಚಲಿಕ್ಕೆ ಎಲ್ಲಾದ್ರೂ ಅಲ್ಲೊಂದಿಲ್ಲೊಂದು ಹೋಗಿದ್ರೆ ಅದು ಒಂದು ಹಚ್ತಾ ಇರ್ತಾರೆ. ಸೊ ಕತ್ತಲಿಂದ ಬೆಳಕಿನೆಡೆಗೆ ಪಯಣ ನಡೀತಾ ಇರುವಾಗ ಸಾಕಷ್ಟು ನೆಗೆಟಿವ್ ಎನರ್ಜಿ ನಮ್ಮೆಲ್ಲರಿಗೂ ಇರುತ್ತೆ ಸ್ನೇಹಿತರೆ. ಅದನ್ನ ಹೊಡೆದು ಓಡಿಸುವ ರೀತಿಯಲ್ಲಿ ನಾವು ನೋಡಬಹುದು. ಹಾಗೆ ಲೈಟಿಂಗ್ಸ್ ಕೂಡ ಮಿನಿ ಮಿನುತ್ತಾ ಇದಾವೆ. ಸೈಡ್ ಅಲ್ಲಿ ದೀಪಗಳು ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಸೊ ಒಳಗಡೆ ದೇವಸ್ಥಾನದ ಲುಕ್ ಹೇಗಿದೆ ಅಂತ ಆವಾಗ್ಲೇ ತೋರಿಸಿದೆ, ಬಟ್ ಇವಾಗ ಇನ್ನೂ ನೋಡ್ಬೋದು. ಪೂಜೆ ಆಗಿತ್ತು, ಇನ್ನೇನು ಫೈನಲಿ ಹೊರಟ್ವಿ ನಮ್ಮೂರಿನ ಮಾರಿಕಾಂಬ ದೇವಸ್ಥಾನಕ್ಕೆ. ಈ ಮಾರಿಕಾಂಬ ದೇವಸ್ಥಾನದ ಇನಾಗ್ರೇಷನ್ ವಿಡಿಯೋ ನಾನು ಆಲ್ರೆಡಿ ಬಿಟ್ಟಿದ್ವಿ. ಸೊ ಮೇಲ್ಗಡೆ ಐಕನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ, ಅದನ್ನು ಕೂಡ ನೋಡಿ ಆಯ್ತಾ. ಅಲ್ಲಿಂದ ನಾವು ಹೊರಟು ಬಂದಿದ್ದೆ ಮಾರಿಕಾಂಬ ದೇವಸ್ಥಾನಕ್ಕೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಬಿಡಿಸಿದ್ದಾರೆ, ಫ್ಲವರ್ ಎಲ್ಲ ಡಿಸೈನ್ ಎಲ್ಲ. ಸೊ ಕಂಪ್ಲೀಟ್ ಆಗಿ ಹ್ಯಾಂಡ್ ವರ್ಕ್ ಇದೆಲ್ಲ ನೋಡ್ಬೋದು ನೀವು, ಸಖತ್ತಾಗಿ ಬಿಡಿಸಿದ್ದಾರೆ. ಸೊ ಅಲ್ಲಿಂದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೇವೆ. ನೋಡ್ಬೋದು ಸಖತ್ತಾಗಿ ಡಿಸೈನ್ ಆಗಿರ್ಬೋದು, ದೀಪಗಳನ್ನ ಹಚ್ಚುವುದರಾಗಿರ್ಬೋದು. ಮಕ್ಕಳೆಲ್ಲ ಆಚೀಚೆ ಮಾಡುವಾಗ ಮಿಸ್ಟೇಕ್ ಆಗಿ ಬಿದ್ದಿರುತ್ತೆ. ಸೊ ಎಲ್ಲ ತುಂಟಾಟಗಳ ನಡುವೆ ಹಬ್ಬಗಳ ಸೆಲೆಬ್ರೇಷನ್ ಒಂಥರ ಮಜವಾಗಿರುತ್ತೆ. ನೋಡ್ಬೋದು ನೀವು ಪ್ರತಿ ಒಂದು ಸ್ಟೆಪ್ಗಾಗಿರ್ಬೋದು ದೀಪವನ್ನ ಹಚ್ಚಿರೋದು. ಇದು ಎಂಟ್ರೆನ್ಸ್ ಅಲ್ಲೂ ಕೂಡ 2 ದೀಪಗಳು ಉದಾಸ್ತಲ್ಲಿ ಹಚ್ಚೋದು. ಸೊ ಎಂಟ್ರಿ ಆಗ್ತಾ ಇದ್ದೇವೆ, ಬನ್ನಿ. ಈಗ ಇಲ್ಲಿ ಕೂಡ ಸ್ವಲ್ಪ ಪೂಜೆ ಪುನಸ್ಕಾರ ಆಗ್ತಾ ಇದೆ, ನೋಡೋಣ. ಇಲ್ಲೂ ಕೂಡ ಪೂಜೆ ಆಯ್ತು, ನೋಡ್ಬೋದು. ಮಹಾಮಂಗಳಾರತಿಯನ್ನು ಕೂಡ ನಿಮಗೆ ತಾಯಿ ಆಶೀರ್ವಾದದೊಂದಿಗೆ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಎಲ್ಲರೂ ಏನು ಆರತಿ ಎಲ್ಲ ತಗೊಂಡು ಎಲ್ಲರೂ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತಾ ಅವ್ರೆ, ನೋಡ್ಬೋದು. ಎಲ್ಲರೂ ಕೂಡ ಇಲ್ಲೂ ಕೂಡ ಅದೇ ತನ್ನೇ ಮಂಡಕ್ಕಿ ಹಣ್ಣು, ಬಾಳೆಹಣ್ಣು, ಕಾಯಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಏನಾಗುತ್ತೋ ಅದನ್ನ ತಂದು ಕುತ್ಕೊಂಡು ಪೂಜೆ ಮಾಡಿಸಿ ಕುತ್ಕೊಂಡು ಎಲ್ಲರೂ ಹಂಚಿಕೊಂಡು ತಿನ್ನುವುದೇ. ಸೇಮ್ ಅಲ್ಲಿ ಏನ್ ಪ್ರೋಸೆಸ್ ಇರ್ತಾರ ಅದೇ ತರನೇ ಇಲ್ಲೂ ಕೂಡ. ಸೊ ಫೈನಲ್ ನಮಗೂ ಕೂಡ ಮಂಗಳಾರತಿ ಸಿಕ್ತು, ನಿಮಗೂ ಕೂಡ ಇಲ್ಲಿಂದನೇ ತಾಯಿ ಆಶೀರ್ವಾದ ಸಿಗ್ಲಿ ಅಂತ ಬೇಡ್ಕೊಳ್ತಾ ಮುಂದೆ ನೋಡಬಹುದು ನೀವು. ಇವಾಗ ದೀಪವನ್ನ ಆ ಕಡೆ ಈ ಕಡೆ ಆಗಿದೆ ಅಂತ ಹೇಳಿ ಕೆಲವೊಬ್ರು ಸರಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಕೆಲವೊಬ್ರು ಆಚೀಚೆ ನಿಂತ್ಕೊಂಡು ಇನ್ನೂ ಆಶೀರ್ವಾದಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲಿ ಪಾಪು ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಅದೊಂದು ಸಿಕ್ಕಂತ ದೃಶ್ಯಾವಳಿಗಳು ಒಂದೊಂದು ಸಖತ್ತಾಗಿರೋ ಡಿಸೈನ್ಸ್ಗಳಾಗಿರ್ಬೋದು. ಪ್ರತಿಯೊಂದು ಸೂಪರ್ ಡಿಸೈನ್ಸ್ ಮಹಿಳಾ ಮಣಿಗಳು ಮಾಡಿದ್ದಾರೆ. ಅಷ್ಟೇ ಪೇಷನ್ಸ್ ಬೇಕು ಪ್ರತಿಯೊಂದನ್ನು, ಆ ಕಲರಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ಫಿಲ್ ಮಾಡ್ಲಿಕ್ಕೆ. ಸೊ ಫೈನಲಿ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಬಂದ್ವಿ ನಾವೀಗ, ನೋಡ್ಬೋದು ನೀವು. ಇದು ನೋಡ್ರಿ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ ಯಾವ ತರ ಕಾಣ್ತಾ ಇದೆ ಅಂತ ಹೇಳಿ. ವಾಪಸ್ ಮಾರಿಕಾಂಬ ದೇವಸ್ಥಾನದಿಂದ ಸಿದ್ದರಾಮೇಶ್ವರ ದೇವಸ್ಥಾನದ ಕಡೆ ಅಂದ್ರೆ ನಮ್ಮನ ಕಡೆ ಹೊರಟ ಅಂತ ಸಮಯದಲ್ಲಿ ನೋಡಬಹುದು ನೀವು. ಸಖತ್ತಾಗಿ ದೀಪಗಳಾಗಿರ್ಬೋದು, ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ಸೆಲೆಬ್ರೇಷನ್ ಆಗಿರೋದು ಏನೋ ಒಂಥರ ಚಂದ, ಅಂದ, ಆನಂದವನ್ನ ತಂದು ಕೊಡುವಂತ ಸಡಗರ ಸಂಭ್ರಮ. ನಾವು ನೀವು ಎಲ್ಲರೂ ಸೇರುವಂತಹ ಸಂಭ್ರಮ. ಇದು ಒಂದು ಹಬ್ಬದ ದೃಶ್ಯಾವಳಿಗಳನ್ನ ನೋಡಿದ್ವಿ. ಸೊ ಫೈನಲಿ ಎಲ್ಲವನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಾಯ್ತು ಸ್ನೇಹಿತರೆ. ಇದಾಗಿತ್ತು ಕಾರ್ತಿಕ ಅಮಾವಾಸ್ಯೆ ದಿನ ನಾವು ಮಾಡಿದಂತ ಕಾರ್ತಿಕ ಪೂಜೆ. ಸೊ ಬೆಳಗ್ಗೆ ನೋಡ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ ಪ್ರಕೃತಿ, ಹಾಗೆ ದೃಶ್ಯಾವಳಿಗಳು ದೇವಸ್ಥಾನದ್ದು. ಇದಿಷ್ಟು ಇವತ್ತಿನ ವಿಡಿಯೋದ ವಿಶೇಷತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರುತ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ. ಕೀಪ್ ಸಪೋರ್ಟಿಂಗ್ ಗೈಸ್. ಧನ್ಯವಾದ.